ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಉತ್ತರ ಕೊಡಗಿನ ಜನರಿಗೂ ಸಿಗಲಿದೆ ವಂದೇ ಭಾರತ್ ರೈಲಿನ ಅನುಕೂಲ. ಸಕಲೇಶಪುರ ರೈಲು ಮಾರ್ಗದಲ್ಲಿ ಶೀಘ್ರ ವಂದೇ ಭಾರತ್ ಸಂಚಾರಕ್ಕೆ ರೈಲ್ವೆ ಇಲಾಖೆ ಸಿದ್ಧತೆ. ಪಶ್ಚಿಮ ಘಟ್ಟದ ಸಕಲೇಶಪುರ ಸುಬ್ರಹ್ಮಣ್ಯ ನಡುವಿನ 55 ಕಿಲೋಮೀಟರ್ ಉದ್ದದ ಕಠಿಣ ಘಾಟ್ ವಿಭಾಗದಲ್ಲಿ 93.55 ಕೋಟಿ ವೆಚ್ಚದ ವಿದ್ಯುದ್ದೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರಕ್ಕೆ ರೈಲ್ವೆ ಇಲಾಖೆ ಸಿದ್ಧತೆ ನಡೆಸಿದೆ. ಇದರ ಅನುಕೂಲ ಉತ್ತರ ಕೊಡಗು ಭಾಗದ ಜನರಿಗೂ ಆಗಲಿದ್ದು, ಸಕಲೇಶಪುರ ಗಡಿಮಾರ್ಗದಲ್ಲಿನ ಜನರಿಗೆ ಮಂಗಳೂರು ಹಾಗೂ ಬೆಂಗಳೂರು ಪ್ರಯಾಣ ಆರಾಮದಾಯಕವಾಗಲಿದೆ. ಈ ನಡುವೆ ಈ ಮಾರ್ಗದ ಎಡಕುಮೇರಿ ಬಳಿ ರೈಲ್ವೆ ನಿಲ್ದಾಣ ನಿರ್ಮಿಸಿದರೆ ಸೋಮವಾರಪೇಟೆ ಸೇರಿದಂತೆ ಉತ್ತರ ಕೊಡಗಿನ 21ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ನೇರ ಲಾಭವಾಗಲಿದ್ದು, ಪ್ರಕೃತಿಯ ಸೌಂದರ್ಯ ಆಸ್ವಾದಿಸುವ ಪ್ರಯಾಣಿಕರಿಗೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಇದು ದೊಡ್ಡ ಕೊಡುಗೆಯಾಗಲಿದೆ ಎಂಬ ಕೂಗು ಕೇಳಿಬರುತ್ತಿದೆ. ಪಶ್ಚಿಮ ಘಟ್ಟದ ಸಕಲೇಶಪುರ ರೈಲು ಮಾರ್ಗದಲ್ಲಿ ಶೀಘ್ರದಲ್ಲಿ ವಂದೇ ಭಾರತ್ ಪ್ರಯಾಣಿಕರ ರೈಲು ಸಂಚಾರ ಆರಂಭಿಸಲು ರೈಲ್ವೆ ಇಲಾಖೆ ಸಿದ್ಧತೆ ನಡೆಸಿದ್ದು, ಇದರಿಂದ ಉತ್ತರ ಕೊಡಗಿನ ಜನರಿಗೆ ಅನುಕೂಲವಾಗುವ ಸಾಧ್ಯತೆಯಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ನಡುವಿನ 55 ಕಿಲೋಮೀಟರ್ ಉದ್ದದ ಕಠಿಣ ಘಾಟ್ ವಿಭಾಗದಲ್ಲಿ ವಿದ್ಯುದ್ದೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು, ಪ್ರಾಯೋಗಿಕ ಸಂಚಾರಕ್ಕೆ ಇಲಾಖೆ ಸಿದ್ಧತೆ ನಡೆಸಿದೆ. ಈ ಮೂಲಕ ಕರಾವಳಿ ಹಾಗೂ ಮಲೆನಾಡು ನಗರಗಳು ಮತ್ತು ರಾಜಧಾನಿ ಬೆಂಗಳೂರು ನಡುವಿನ ವೇಗದ ರೈಲು ಸಂಚಾರದ ಕನಸು ನನಸಾಗಲಿದ್ದು, ಈ ಭಾಗದ ಪ್ರವಾಸೋದ್ಯಮ, ವ್ಯಾಪಾರ ಹಾಗೂ ದೈನಂದಿನ ಪ್ರಯಾಣಕ್ಕೆ ವೇಗ ದೊರೆಯುತ್ತದೆ. ಕೊಡಗು ಜಿಲ್ಲೆಗೂ ಅನುಕೂಲ. ಪಶ್ಚಿಮ ಘಟ್ಟ ರೈಲು ಮಾರ್ಗದಲ್ಲಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸಂಚಾರ ಆರಂಭವಾದರೆ ಮಲೆನಾಡು ಭಾಗ, ಸಕಲೇಶಪುರ ಹಾಗೂ ಉತ್ತರ ಕೊಡಗಿನ ಪ್ರಯಾಣಿಕರು ಮಂಗಳೂರು ಮತ್ತು ಬೆಂಗಳೂರಿಗೆ ಆರಾಮದಾಯಕವಾಗಿ ಪ್ರಯಾಣಿಸಲು ಅನುಕೂಲವಾಗಲಿದೆ. ಉತ್ತರ ಕೊಡಗು ಸಕಲೇಶಪುರ ಗಡಿಭಾಗದಲ್ಲಿ ಈ ಮಾರ್ಗ ಹಾದು ಹೋಗಲಿದ್ದು, ಎಡಕುಮೇರಿ ಬಳಿ ನಿಲ್ದಾಣ ಮಾಡಿದರೆ ಕೊಡಗು ಜಿಲ್ಲೆಗೆ ಮತ್ತಷ್ಟು ಅನುಕೂಲವಾಗಲಿದೆ. ಇದರಿಂದ ಸೋಮವಾರಪೇಟೆ ತಾಲೂಕಿನ ಶಾಂತಿಹಳ್ಳಿ ಹೋಬಳಿಯ 21 ಗ್ರಾಮಗಳು, ಶನಿವಾರ ಸಂತೆ ಮತ್ತು ಕೊಡ್ಲಿಪೇಟೆ ಗಡಿಭಾಗ, ವನಗೂರು ಕೂಡು ರಸ್ತೆ, ಹುಚ್ಚಂಗಿ ವ್ಯಾಪ್ತಿಯ ಜನರಿಗೆ ಉಪಯೋಗವಾಗಲಿದೆ. ಹೀಗಾಗಿ ಸೋಮವಾರಪೇಟೆಯ 35 ಕಿಲೋಮೀಟರ್ ದೂರದಲ್ಲಿರುವ ಎಡಕುಮೇರಿ ಬಳಿ ರೈಲ್ವೆ ನಿಲ್ದಾಣ ಮಾಡಿದರೆ ಉತ್ತರ ಕೊಡಗಿನ ಪ್ರಯಾಣಿಕರಿಗೆ ರೈಲ್ವೆ ಸೇವೆ ಲಭಿಸಿದಂತಾಗುತ್ತದೆ. ಪ್ರಕೃತಿ ನಡುವೆ ಪ್ರಯಾಣ. ಈ ಮಾರ್ಗದಲ್ಲಿ ಒಟ್ಟು 57 ಸುರಂಗ ಮಾರ್ಗಗಳಿದ್ದು, 113 ಸೇತುವೆಗಳು ನಿರ್ಮಾಣಗೊಂಡಿವೆ. ಕಳೆದ ವರ್ಷ ಪಶ್ಚಿಮಘಟ್ಟದ ದಟ್ಟ ಅರಣ್ಯ ಪ್ರದೇಶದಲ್ಲಿ 55 ಕಿಲೋಮೀಟರ್ ಮಾರ್ಗವನ್ನು 93.55 ಕೋಟಿ ವೆಚ್ಚದಲ್ಲಿ ರೈಲ್ವೆ ಇಲಾಖೆ ವಿದ್ಯುದ್ದೀಕರಣಗೊಳಿಸಿತ್ತು. ಪ್ರಸ್ತುತ ಈ ಮಾರ್ಗದಲ್ಲಿ 7 ಗೂಡ್ಸ್ ರೈಲು ಹಾಗೂ 4 ಪ್ರಯಾಣಿಕರ ರೈಲುಗಳು ಸಂಚರಿಸುತ್ತಿವೆ. ಒಟ್ಟಿನಲ್ಲಿ ವಂದೇ ಭಾರತ್ ಮೂಲಕ ಸುಂದರ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಪ್ರಯಾಣಿಸುವ ಸದಾವಕಾಶ ಪ್ರಯಾಣಿಕರಿಗೆ ಲಭಿಸಲಿದೆ. ಯಾವ ಮಾರ್ಗದಲ್ಲಿ ಸಂಚಾರ? ವಂದೇ ಭಾರತ್ ರೈಲು ತುಮಕೂರು, ಅರಸೀಕೆರೆ, ಹಾಸನ ಮತ್ತು ಸಕಲೇಶಪುರ ಮೂಲಕ ಮಂಗಳೂರನ್ನು ಸಂಪರ್ಕಿಸಲಿದೆ. ಇದು ಆರಂಭವಾದರೆ ರಾಜಧಾನಿಯಿಂದ ಕರಾವಳಿಗೆ ಪ್ರಯಾಣಿಸುವ ಸಮಯ ಗಣನೀಯವಾಗಿ 5 ಗಂಟೆಗೆ ಇಳಿಕೆಯಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.